ತಯಾರು ಮಾಡ್ಕೋತಾರೆ. ಅದು ಕಲ್ಲಿನ ಯಾವ ಕಲ್ಲು? ಬೆಣಚು ಕಲ್ಲು. ಯಾಕೆ ಅಂದರೆ ಗ್ರಾನೈಟ್ಗಿನ ತುಂಬ ಶಾರ್ಪಾಗಿ ಬರೋದು ಎಡ್ಜ್ಗಳು ನಮಗೆ ಬೆಣಚು ಕಲ್ಲು ಹೋಗುತ್ತೆ. ಇಲ್ಲಿ ಆರಂಭದಲ್ಲಿ ನಮಗೆ ತುಂಬ ದೊಡ್ಡ ದೊಡ್ಡ ಆಯುಧಗಳಿರ್ತವೆ, ಅವನ್ನ ಹೊತ್ಕೊಂಡು ಹೋಗೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಅದನ್ನು ಆಯುಧಗಳನ್ನ ರೆಡ್ಯೂಸ್ ಮಾಡ್ತಾರೆ. ಈಗೇನು ಮಚ್ಚೆಲ್ಲ ಕಡೆ ಹಿಡ್ಕೊಂಡು ಹೋಗ್ತೀರಾ, ಅದಕ್ಕೆ ಅದ್ರ ಬದಲಾಗಿ ಏನು ಮಾಡ್ತೀರಿ, ಸಣ್ಣ ಸಣ್ಣ ಚಾಕ್ಗಳನ್ನು ಯೂಸ್ ಮಾಡ್ತೀರಿ ಅಲ್ವಾ. ಹಾಗೇನೆ ಇಲ್ಲಿ ಬೇರೆ ಬೇರೆ ಮಾದರಿಯ ಆಯುಧಗಳನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ನಮಗೆ ಶಿಲಾಯುಗದಲ್ಲಿ ಬಂದು ಹಂತಗಳು ಬರ್ತವೆ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ. ಅದಾದಮೇಲೆ ನೆಕ್ಸ್ಟ್ ಯಾವುದು, ಇದು ನವಶಿಲಾಯುಗ. ಅದಾದಮೇಲೆ ತಾಮ್ರ ಶಿಲಾಯುಗ, ಕಬ್ಬಿಣ, ಇದು ಇದು ಯಾವುದು ಚಾಲ್ಕೋಲಿಥಿಕ್ ತಾಮ್ರ ಶಿಲಾಯುಗ. ಅದಾದಮೇಲೆ ಕಂಚು ಯುಗ, ನೆಕ್ಸ್ಟು ಕಬ್ಬಿಣ ಯುಗ. ಅದಾದಮೇಲೆ ಆದಿ ಇತಿಹಾಸ ಕಾಲ ಅಂತ ಬರ್ತಿದೆ. ಅಂದರೆ ಲೋಹಗಳು ಬಳಕೆ ಆಗೋದಕ್ಕಿಂತ ಮುಂಚೆ ನಮಗೆ ಕಂಡು ಬರ್ತಿದ್ದಿದೆ ಕಲ್ಲುಗಳನ್ನು, ಆಯುಧಗಳನ್ನು ಮಾಡ್ಕೋತಿದ್ವಿ. ಈ ಬಿಲ್ಲು, ಬಾಣ, ಈಟಿ, ಬರ್ಜಿ ಇವನ್ನೆಲ್ಲ ನೋಡಿರ್ತೀರಲ್ವಾ. ಈ ರೀತಿಯಾಗಿ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ನಮಗೆ ಈ ರೀತಿ ಆಯುಧಗಳನ್ನ ತಯಾರು ಮಾಡ್ಕೊತಿದ್ದೆ. ಅದರಲ್ಲಿ ಅದು ಬಾಣದ ಮೊನೆ ಅಲ್ವಾ. ಅದಾದಮೇಲೆ ನಮಗೆ ಈ ರೀತಿ ದೊಡ್ಡ ದೊಡ್ಡ ಆಯುಧಗಳಿಂದ ಹಿಡಿದು ಇಷ್ಟು ಸಣ್ಣ ಸಣ್ಣ ಆಯುಧಗಳವರೆಗೆ ನಾವಿಲ್ಲಿ ಕಾಣ್ಬೋದು. ಇದು ಬೇರೆ ಬೇರೆ ಪ್ರದೇಶದಲ್ಲಿ, ಕರ್ನಾಟಕದಲ್ಲೇ ಕಂಡು ಬಂದಿರುವಂಥ ಆಯುಧಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ನೀವು ಕೈ ಬಾಚಿಗಳು ನೋಡಿದ್ದೀರಾ ಮನೆಯಲ್ಲಿ? ಕೈ ಬಾಚಿಗಳು ಏನಕ್ಕೆ ಬಳಸ್ತಾರೆ? ಬಾಚಣಿಗೆ. ಕೈ ಬಾಚಿಗಳನ್ನ ನೇಗಿಲುಗಳನ್ನ ಮಾಡೋದಕ್ಕೆ, ಅಂದರೆ ಕೃಷಿ ಉಪಕರಣಗಳನ್ನ ಮಾಡೋದಕ್ಕೆ ಮತ್ತು ಕಾಯಿ ಸುಲಿಯೋದಾಗ ಬಳಸ್ತಿದ್ರು ಹಳ್ಳಿ ಕಡೆ. ಆದರೆ ಈಗ ಏನು ಮಾಡ್ತೀವಿ, ಅವನ್ನೆಲ್ಲ ಬಿಟ್ಟು ಬೇರೆ ಬೇರೆ ವೆಪನ್ಗಳ ಮೆಷಿನ್ಗಳನ್ನ ಬಳಸ್ತೀವಿ. ನೀವು ನೋಡಿದ್ರೆ ಬಾದಾಮಿ ತಿಂದಿದ್ದೀರಾ? ಆ ಬಾದಾಮಿ ಆಕೃತಿನಲ್ಲೇ ಆಯುಧಗಳು ಬರೋದು. ಅದು ಎಡ್ಜ್ಗಳು ತುಂಬ ಶಾರ್ಪ್ ಇರ್ತವೆ. ಏನು ಕೊಡ್ಲಿ, ಮಚ್ಚು, ಕುಡುಗೋಲು ಆ ರೀತಿಯಾದಂಥ ಶಾರ್ಪ್ ಆದಂಥ ಒಂದು ಎಡ್ಜ್ ಇರ್ತೈತೆ. ಅದರಿಂದ ಮಾಂಸ ಕತ್ತರಿಸೋದಕ್ಕೆ, ಗೆಣಸುಗಳನ್ನ ಕತ್ತರಿಸೋದು ಮತ್ತು ಈ ಒಂದು ಬೇಟೆಯಾಡೋದಕ್ಕೆ ಅವುಗಳನ್ನ ಬಳಸ್ತಾರೆ. ಆ ತಂತ್ರಜ್ಞಾನ ಹೇಗಿತ್ತು ಅಂದರೆ, ಸ್ವಲ್ಪ ಹಿಂದೆ ಮೆಟ್ಟಿಗೆ ಹುಷಾರು ಬರೀ. ಈ ಆಯುಧಗಳನ್ನು ತಯಾರು ಮಾಡಬೇಕಾದ್ರೆ ಅಂದರೆ ಇಲ್ಲಿ ಸ್ಟಾರ್ಟಿಂಗು ನೀವು ಗಮನಿಸಿ, ಆದಿಮಾನವ ಪ್ರಾರಂಭದ ಕಾಲದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸ್ತಾನೆ. ಅದಾದಮೇಲೆ ಬೇಟೆಯಾಡೋದಕ್ಕೆ ಆಯುಧಗಳನ್ನ ರೂಪಿಸ್ಕೊಳ್ತಾನೆ. ಅದಾದಮೇಲೆ ಅವನೊಂದು ಕಡೆ ವಾಸ ಮಾಡೋದನ್ನು ಕಲಿತ. ಆ ವಾಸ ಮಾಡೋದನ್ನು ಕಲಿತ ಮೇಲೆ ನಾವಿವತ್ತೇನು ಮಾಡ್ತಿದ್ವಿ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ಆಮೇಲೆ ಅಪಾರ್ಟ್ಮೆಂಟ್ಗಳನ್ನ ಮಾಡ್ತೀವಿ. ಈ ಥರ ಕೃಷಿ ಮಾಡೋದನ್ನು ಎಲ್ಲ ಕಲ್ತ್ಕೊಂಡು ಇದು ಮಾಡ್ತೀವಿ. ಆಯುಧಗಳನ್ನು ತಯಾರು ಮಾಡಬೇಕಾದ್ರೆ ಅಂದರೆ ಇವೆಲ್ಲವೂ ಕೂಡ ತಯಾರಾಗಿರೋದು ಇದೇ ತಂತ್ರಜ್ಞಾನದ ಮುಖಾಂತರ. ಅಂದರೆ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಬಡಿದು ಚಕ್ಕೆಗಳನ್ನು ತೆಗೆದು ಆಯುಧಗಳನ್ನು ತಯಾರು ಮಾಡ್ತಾರೆ. ಆ ಟೆಕ್ನಾಲಜಿಯನ್ನು ಲೆವಲೈಸ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಕರಿತೀವಿ. ಪ್ರಾರಂಭದಲ್ಲಿ ಮನುಷ್ಯ ಹುಟ್ಟಿದ್ದು ಯಾವ ಭೂಪ್ರದೇಶದಲ್ಲಿ? ಸಿಂಧುನಾ? ಮನುಷ್ಯ ಫಸ್ಟ್ ಹುಟ್ಟಿದ್ದು ಆಫ್ರಿಕಾದ ಇಥಿಯೋಪಿಯಾದಲ್ಲಿ. ಅಲ್ಲೊಂದು ಕಣಿವೆ ಬರ್ತೈತೆ. ಆ ಕಣಿವೆ ಭಾಗದಲ್ಲಿ ಮೊದಲು ಮನುಷ್ಯ ಹುಡ್ತಾನೆ. ಅದಾದಮೇಲೆ ಇಡೀ ಎಲ್ಲ ಖಂಡಗಳಿಗೂ ಕೂಡ ಹರಡ್ಕೊಳ್ತಾನೆ. ಭಾರತದಲ್ಲಿ ನಮಗೆ ಮನುಷ್ಯನ ತಲೆಬುರುಡೆ ಸಿಕ್ಕಿರೋದು ನರ್ಮದಾ ನದಿ ಕಣಿವೆನಲ್ಲಿ. ಅಲ್ಲಿ ಸಿಕ್ಕಿರೋಂಥ ಒಂದು ಮನುಷ್ಯನ ಒಂದು ಪಳೆವಳಿಕೆಗೆ ನಾವು ರಾಮಾಪಿಥಿಕಸ್ ಅಂತ ಅಂದ್ಬಿಟ್ಟು ಒಂದು ಹೆಸರನ್ನು ಕೊಟ್ಟಿದ್ದೇವೆ. ಇಲ್ಲಿ ಬೇರೆ ಬೇರೆ ಮಾದರಿ, ಬೇರೆ ಬೇರೆ ಕಲ್ಲುಗಳನ್ನು ಬಳಸ್ಕೊಂಡು ಆಯುಧಗಳನ್ನು ತಯಾರು ಮಾಡೋದು ಹೀಗೆ. ಚಕ್ಕೆಗಳನ್ನು ತೆಗೆದ್ರೆ ಗ್ಲಾಸಿನ ಟಚ್ ಮಾಡಬೇಡಿ ಮತ್ತು ಅದನ್ನು ಕೈ ಊದ್ಕೊಬೇಡಿ. ಆ ಚಕ್ಕೆಗಳನ್ನು ತೆಗೆದಿರೋದು ನೀವು ಗಮನಿಸ್ಬೋದು. ಅಂದರೆ ಒಂದು ಭಾಗದಲ್ಲಿ ಸುಮಾರು 4-5 ಹೊಡೆತಗಳನ್ನು ಹೊಡೆದಾಗ ಅದು ಚಕ್ಕೆ ಓಪನ್ ಆಗ್ತೈತೆ. ಆವಾಗ ಈ ಥರ ಶಾರ್ಪ್ ಎಡ್ಜಸ್ಗಳು ಬರ್ತವೆ. ಆಮೇಲೆ ಇದು ಹಿಡ್ಕೋಬೇಕಾದ್ರೆ ಯಾವ ಕಡೆ ಹಿಡ್ಕೋತೀರಿ? ಶಾರ್ಪ್ ಯಾವ ಕಡೆ ಇರುತ್ತೆ ಅದು ಮುಂದೆ ಮಾಡಿ ಇಟ್ಕೋತೀವಿ. ಯಾಕೆ ಅಂತಂದರೆ ನಾವು ಕತ್ತರಿಸೋದಕ್ಕೆ ಮತ್ತು ಚರ್ಮ ತೆಗೆಯೋದಕ್ಕೆ, ಗೆಡ್ಡೆ ಗೆಣಸುಗಳನ್ನು ಇದು ಮಾಡೋದಕ್ಕೆ ನಮ್ಗೆ ಇದಕ್ಕೆ ಬೇಕು. ಬಟ್ ಇವೆಲ್ಲ ಹ್ಯಾಂಡ್ ಆ್ಯಕ್ಸ್. ಈ ಕೊಡಲಿಗಳು ಬರುತ್ತಲ್ಲ, ದೇವರುಗಳ ಕೈನಲ್ಲಿ ಒಂದು ಕೊಡಲಿಯನ್ನು ನೋಡಿದರೆ ಯಾರ ಕೈನಲ್ಲಿ? ಪರಶುರಾಮ. ವೆರಿ ಗುಡ್. ಪರಶುರಾಮನ ಕೈನಲ್ಲಿ ಕೊಡಲಿಗಳಿದೆ. ಇಲ್ಲಿ ವಿಷ್ಣುವಿನ ದಶಾವತಾರಗಳನ್ನ ನೀವು ಗಮನಿಸಿದ್ರೆ ಮೊಟ್ಟ ಮೊದಲನೇ ಇದ್ಯಾವುದು ಅವತಾರ ಯಾವುದು? ಫಸ್ಟ್ ಅವನು ನೀರಿನಲ್ಲಿ ಹುಡ್ತಾನೆ, ಮೀನಿನ ಅವತಾರದಲ್ಲಿ. ಅದಾದ್ಮೇಲೆ ಮತ್ಸ್ಯ. ಅದಾದ್ಮೇಲೆ ನೆಕ್ಸ್ಟು ನೀರಿನಿಂದ ಭೂಮಿ ಮೇಲೆ ಬರ್ತಾನೆ. ಭೂಮಿ ಮೇಲೆ ಬಂದಾದ್ಮೇಲೆ ಉಭಯವಾಸಿ ಯಾವುದು? ಕೂರ್ಮ. ಕೂರ್ಮ ಆದ್ಮೇಲೆ ನೆಕ್ಸ್ಟ್ ಸಂಪೂರ್ಣವಾಗಿ ಭೂಮಿ ಮೇಲೆ ವಾಸ ಆದಂಥ ಒಂದು ಪ್ರಾಣಿ
ವರಾಹ. ವರಾಹ. ವರಾಹ ಮೀನ್ಸ್ ಹಂದಿ. ಸಂಪೂರ್ಣ ಭೂವಾಸಿ ಇದಾಗ್ತೈತೆ. ಅದಾದ್ಮೇಲೆ ಮನುಷ್ಯ ಹೆಂಗಾಗ್ಬಿಟ್ಟ ಸಡನ್ ಆಗಿ ಮಂಗ. ವಿಷ್ಣು ಹೆಂಗ್ ಮಂಗ ಆಗ್ತಾನೆ? ನೆಕ್ಸ್ಟ್ ಅದಾದ್ಮೇಲೆ ಆತ ನರಸಿಂಹನಾಗಿ ಇದಾಗ್ತಾನೆ. ಅರ್ಧ ಮನುಷ್ಯ ಅರ್ಧ ಸಿಂಹ. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಬಂದಿದ್ದು ಪರಶುರಾಮ ಅಂದ್ರೆ ಬೇಟೆ ಸಂಸ್ಕೃತಿ. ಬೇಟೆ ಸಂಸ್ಕೃತಿ ಆದ್ಮೇಲೆ ನೆಕ್ಸ್ಟ್ ಬಂದಿದ್ದು ನಮ್ಗೆ ರಾಮ. ರಾಮ ಬಂದು ಅದು ಕೂಡ ಬೇಟೆ ಸಂಸ್ಕೃತಿ ಬರ್ತೈತೆ. ಅಂದ್ರೆ ಬಿಲ್ಲು ಬಾಣ ಕೈನಲ್ಲಿ ಇರುತ್ತಲ್ವಾ, ಬಿಲ್ಲು ಬಾಣಗಳನ್ನ ತಗೊಂಡು ಏನ್ ಮಾಡ್ತೀರಿ? ಏನ್ ಮ್ಯೂಸಿಕ್ ಬರ್ಸ್ಕೊಂಡು ಕೂತ್ಕೋತೀರಾ? ಇಲ್ಲ, ಬೇಟೆ ಆಡೋದಕ್ಕೆ ಒಂದು ಆಯುಧ. ಹಾಗಾಗಿ ಅದನ್ನ ಅದು ಕೂಡ ಅಂದ್ರೆ ಕೋದಂಡರಾಮ ಅಂತ ಕರೀತಾರೆ ಅದನ್ನ. ನೆಕ್ಸ್ಟ್ ಬಂದಿದ್ದು ನಮ್ಗೆ ಕೃಷ್ಣ ಅವತಾರ. ಕೃಷ್ಣ ಅವತಾರದಲ್ಲಿ ಏನ್ ಮಾಡ್ತಾರೆ? ಚಕ್ರ ಬಳಕೆ ಆಗ್ತೈತೆ, ಕೊಳಲು ಬಳಕೆ ಆಗ್ತೈತೆ, ಆಮೇಲೆ ನವಿಲುಗರಿ ಬಳಕೆ ಆಗ್ತದೆ. ಅವ್ ಏನ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಪಶುಪಾಲನಾ ಸಂಸ್ಕೃತಿ. ಅದಾದ್ಮೇಲೆ ನೆಕ್ಸ್ಟ್ ವಾಮನ. ವಾಮನ ಒಂದು ಬಿಟ್ಬಿಟ್ವಿ ಅಲ್ವಾ? ವಾಮನ. ವಾಮನನ ಒಂದು ಇದೇನು? ಸಣ್ಣ ಹುಡುಗ. ಅದಾದ್ಮೇಲೆ ಕೃಷ್ಣನ ಅಣ್ಣ ಯಾರು? ಬಲರಾಮನ ಆಯುಧ ಯಾವುದು? ನೇಗಿಲು. ವೆರಿ ಗುಡ್. ನೇಗಿಲು ಅಂದ್ರೆ ನೆಲ ಉಳುವಂತ ಒಂದಿದು ಕೃಷಿ. ಅದಾದ್ಮೇಲೆ ವಾಮನ ಬಂದು ಈ ಇದು ಯಾವುದು ಏನು ಮಂತ್ರಗಳ ಉಚ್ಚಾರಣೆ ಅದೆಲ್ಲ ಇರ್ಬೋದು. ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಇದು ಬಂದು ಯಾವುದು? ಬುದ್ಧನ ಲಕ್ಷಣ ಯಾವುದು? ಮೌನ ಅಂದ್ರೆ ವಿಚಾರಗಳನ್ನ ಮತ್ತೆ ಗ್ರಹಿಸುವಂಥದ್ದು. ನೆಕ್ಸ್ಟ್ ಕೊನೆ ಅವತಾರ ಯಾವುದು? ಈ ಮೊನ್ನೆ ಮೂವಿ ಬಂತಲ್ಲ ಪ್ರಭಾಸ್, ಕಲ್ಕಿ. ಕಲ್ಕಿ ಅವತಾರ, ಅದೇ ಕೊನೆ ಅವತಾರ. ಈಗ ಇವುಗಳನ್ನೆಲ್ಲ ನೀವು ಗಮನಿಸಿದ್ರೆ ನೀವೇನು ಮಚ್ಚು, ಕುಡುಗೋಲು, ಇವು ಈ ಚಾಕು, ಚೂರಿ ಇವುಗಳನ್ನೆಲ್ಲ ಬಳಸ್ತಿರಲ್ವ ಮನೆಯಲ್ಲಿ, ಅದೇ ಥರನೇ ಇವುಗಳನ್ನು ಬಳಕೆ ಮಾಡಿರೋದು. ಆದರೆ ಅವುಗಳನ್ನ ಒತ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಆಗೋದು. ಅದಕ್ಕೆ ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ ಗಾತ್ರವನ್ನು. ಈಗ ಇವೆಲ್ಲ ನಾವು ಬೈರಿಗೆಗಳನ್ನ ಬಳಸಿ ಗೊತ್ತಾ? ಈ ಮರಗಳಿಗೆ ಹೀಗೆ ಇದಕ್ಕೆಲ್ಲ ರಂಧ್ರ ಕೊರೆಯೋದಕ್ಕೆಲ್ಲ ಬಳಸ್ತೀವಲ್ಲ, ಆ ಥರ ಬಳಸ್ಕೊಂಡಿರೋಂಥ ಕೆಲವೊಂದು ಆಯುಧಗಳಿದೆ. ಅಂದ್ರೆ ಕೊರೆಯುಳಿಗಳು ಅಂತ ಕರಿತೀವಿ. ಆಯ್ತಾ? ಕೈ ಊರುಗಳಲ್ಲಿ ಈ ಏನು ಬಳಸ್ತೀರಿ ಇವನ್ನೆಲ್ಲ? ಅನ್ನ ಸಾಂಬಾರ್ ಮಾಡಕ್ಕೆ, ನೀರು ಕುಡಿಯೋದಕ್ಕೆ. ವೆರಿ ಗುಡ್. ಮಜ್ಜಿಗೆ, ಪಲ್ಯ ಹಾಕಕ್ ಬಟ್ಲೆ ಸರ್. ಅದಾದ್ಮೇಲೆ ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ ಈ ಥರ ಪ್ರತಿಯೊಂದು ಬಳಸ್ತೀರಿ ಅಲ್ವಾ? ಇದು ಯಾವುದು? ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಬಂದು ನಮಗೆ ಮೆಗಾಲಿಥಿಕ್ ಅಂತ ಬರ್ತೈತೆ. ಮೆಗಾಲಿಥಿಕ್ ಮೀನ್ಸ್ ಕಬ್ಬಿಣ ಯುಗವನ್ನು ನಾವು ಮೆಗಾಲಿಥಿಕ್ ಅಂತ ಕರಿತೀವಿ. ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಕೆ ಮಾಡೋದು ಕಲ್ತಿದ್ದೆ. ನಮಗೆ ಈ ಇದರಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಚಪ್ಪಡಿಗಳನ್ನು ತೆಗೆದು ಬೃಹಶಿಲಾಯುಗದಲ್ಲಿ. ಯಾಕೆ ಅಂದರೆ ಕಬ್ಬಿಣದ ಬಳಕೆ ಆದಮೇಲೆ ಅಷ್ಟೇ ಗಟ್ಟಿಯಾದಂಥ ಮತ್ತೊಂದು ಲೋಹ ಇನ್ಯಾವುದು ಬಳಕೆ ಆಗಲಿಲ್ಲ. ಆಯಿತಾ? ಅದಾದಮೇಲೆ ಉಕ್ಕಂತ ಏರಿಸ್ಕೊತಾನೆ, ಅದರ ಕತೆ ಬೇರೆ. ಆದರೆ ಇದು ಕೊನೆಯ ಹಂತ. ಇದಾದ ಮೇಲೆ ನಮ್ಗೆ ಏನಾಗ್ತೈತೆ? ಆದಿ ಇತಿಹಾಸ ಕಾಲ ಅಂತ ಬರ್ತೈತೆ. ಸಿಂಧು ನಾಗರಿಕತೆ ಬರುತ್ತಲ್ಲ, ಆ ಥರ ಇದು ಬರ್ತೈತೆ. ಅದಾದ್ಮೇಲೆ ನಮಗೆ ಬೇರೆ ಬೇರೆ ರಾಜಮನೆತನಗಳು. ಫಸ್ಟು ಭಾರತದ ರಾಜಮನೆತನ ಯಾವುದು? ಏನಮ್ಮ ಹಿಂಗೆ ಅಂದ್ಬಿಟ್ರೆ? ಹರ್ಯಂಕ ರಾಜಮನೆತನ. ಅದಾದ್ಮೇಲೆ ಬರೋದೇ ನಮಗೆ ನೆಕ್ಸ್ಟ್ ಇದು ಯಾವುದು? ಮೌರ್ಯ, ಅದಾದ್ಮೇಲೆ ಶಾತವಾಹನ, ಗಂಗಾ, ಕದಂಬ, ಪಲ್ಲವ, ಇವೆಲ್ಲ ಬರ್ತವೆ ಅಲ್ವಾ? ಕರ್ನಾಟಕದ ಕೊನೆಯ ರಾಜಮನೆತನ ಯಾವುದು? ಮೈಸೂರು. ಇದು ಬಂದು ನಮಗೆ ಸಿಂಧು, ಹರಪ್ಪ ಮತ್ತು ಸಿಂಧು ಇದು ಬರುತ್ತಲ್ಲ, ಆದರೆ ಮಡಿಕೆಗಳು. ಇದ್ರ ಮೇಲೆ ನಾವೇನು ಮಾಡ್ತೀವಿ? ಮದುವೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಏನು ಮಾಡ್ತೀವಿ? ಮಡಿಕೆಗಳ ಮೇಲೆ ಚಿತ್ತಾರಗಳನ್ನು ಮೂಡಿಸ್ತೀವಿ ಅಲ್ವಾ? ಆ ಚಿತ್ತಾರಗಳನ್ನು ನೀವಿಲ್ಲಿ ಗಮನಿಸ್ಬೋದು. ಅಂದರೆ ಏನಂತಂದರೆ ಈ ಚಿತ್ತಾರಗಳನ್ನು ಯಾಕೆ ಮೂಡಿಸೋದು ಹೇಳಿ? ಚೆನ್ನಾಗಿ ಕಾಣಲಿ ಅಂತ. ಚೆನ್ನಾಗಿ ಕಾಣಲಿ ಅಂತ. ಈ ಉದಾಹರಣೆಗೆ ನನ್ನ ಬಟ್ಟೆ ಮೇಲೆ ತುಂಬ ಫ್ಲವರ್ಗಳು, ಏನೋ ಒಂದು ಚಿತ್ರ ಇದು ಮಾಡಿ ಅಲ್ವಾ? ಪ್ಲೈನ್ ಆಗಿದ್ರೆ ಅದಕ್ಕೆ ಬೆಲೆ ಜಾಸ್ತಿನಾ? ಕಡಿಮೆ. ಹಾಗಾಗಿ ನಾವು ಹೇಗೆ ಬಟ್ಟೆಗಳ ಮೇಲೆಲ್ಲ ಪ್ರಿಂಟ್ ಮಾಡ್ತೀವೋ ಅದೇ ಥರ ಮಡಿಕೆಗಳ ಮೇಲೆ ರೇಖಾಗಣಿತದ ಕೆಲವೊಂದು ರೇಖೆಗಳನ್ನು ಬಳಸ್ಕೊಂಡು ಚಿತ್ರಿಸಿದ್ದಾರೆ. ಆದ್ದರಿಂದ ನಾವು ಈ ಒಂದು ಇದನ್ನು ಗಮನಿಸಿದಾಗ ಸಿಂಧು ನಾಗರಿಕತೆ ಜನರಿಗೆ ರೇಖಾಗಣಿತದ ಕೆಲವೊಂದು ಬಳಕೆಗಳು ಗೊತ್ತಿತ್ತು ಅಂತ ನಾವು ತಿಳ್ಕೊಬೋದು. ಇಲ್ಲೊಂದು ಮಡಿಕೆಗೆ ಗೋಲ್ಗಳನ್ನು ಮಾಡಿದ್ದಾರೆ. ಏನಕ್ಕೆ ಮಾಡಿರ್ಬೋದು? ಬನ್ನಿ, ಕಾಣ್ತಿದ್ಯಾ?
ಮತ್ತೆ ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಸಾಂಬ್ರಾಣಿ ಹಾಕ್ಬೇಕಾದ್ರೆ ಒಳ್ಳೆ ಸಾಂಬ್ರಾಣಿ ಅವು ನೀವು ಸಾಂಬ್ರಾಣಿ ಜಾಸ್ತಿ ಜನಕ್ಕೆ ಹಾಕ್ಸಿದಿರಿ ಅನ್ಸುತ್ತೆ. ಏನಂದ್ರೆ ಜಾಸ್ತಿ ಸಾಂಬ್ರಾಣಿ ಹಾಕ್ಸಕ್ ಹೋಗ್ಬೇಡಿ. ಈಗ ಮನೆಯಲ್ಲಿ ನಾವು ಸೊಪ್ಪು ತರಕಾರಿಗಳನ್ನೆಲ್ಲ ತೊಳೆದ್ಬಿಟ್ಟು ನೀರನ್ನು ಬಸಿತೀವಿ ಗೊತ್ತಾ. ಆ ನೀರು ಬಸಿಬೇಕಂತಂದ್ರೆ ನಾವೇನು ಮಾಡ್ತೀವಿ, ಇವತ್ತು ಅಲ್ಯೂಮಿನಿಯಂ ಜಾಲರಿಗಳು, ಪ್ಲಾಸ್ಟಿಕ್ ಜಾಲರಿಗಳೆಲ್ಲ ಇದೆ. ಆದರೆ ಅವತ್ತಿನ ಕಾಲದಲ್ಲಿ ಅಲ್ಯೂಮಿನಿಯಂ ಪ್ಲಾಸ್ಟಿಕ್ಕು ಬಳಕೆ ಇರಲಿಲ್ಲ. ಆ ಸೊಪ್ಪುಗಳನ್ನ ಕಾಳುಗಳನ್ನ ಸೋಸೋದಕ್ಕೆ, ಇದು ನೆನೆಸಿ ಅದು ನೀರು ಸೋಸೋದಕ್ಕೆ ಈ ಥರ ಇದೆ. ಆಮೇಲೆ ಇವತ್ತೇನು ಮಾಡ್ತೀವಿ ನಾವು, ಕಡಲೆಕಾಯಿ ಇದೆಲ್ಲ ಉರಿಬೇಕಾದ್ರೆ ಬೇಯಿಸ್ಬಿಡ್ತೀವಿ ಅಥವಾ ಉರಿತೀವಿ. ಆದರೆ ಅವ್ರು ಏನು ಮಾಡ್ತಿದ್ರು, ಇದನ್ನು ಇದು ಮಾಡ್ಬೇಕಾದ್ರೆ ಕಡಲೆಕಾಯಿ ಅದನ್ನೆಲ್ಲ ಜರಡಿ ಹಿಡಿಬೇಕಲ್ವ, ಆ ಜರಡಿಗಳ ರೂಪದಲ್ಲೂ ಕೂಡ ಅದನ್ನು ಬಳಸಿರ್ಬೋದು. ಆಯಿತಾ, ನೋಡಿ ಕೆಲವೊಂದು ರಿಂಗ್ಗಳು, ಇದು ಇಯರಿಂಗ್ಸು, ಓಲೆಗಳು, ಅದರಲ್ಲೆಲ್ಲ ಕೆಲವೊಂದು ಸ್ಟೋನ್ಗಳು ಹಾಕ್ತಾರಲ್ಲ, ಆ ಸ್ಟೋನ್ಗಳು ಬಂದು ಮೊದಲು ಆಯುಧಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತಿರ್ತಾರೆ. ಅದರಲ್ಲಿ ಚೆಲ್ಟು, ಅಗೆಟು, ಜಾಸ್ಪರ್ ಅಂತ ಅಂದ್ಬಿಟ್ಟು ಕೆಲವೊಂದು ಇದು ಬರುತ್ತೆ. ಅವುಗಳನ್ನು ಬಳಸ್ಕೊಂಡು ಆಯುಧಗಳನ್ನು ತಯಾರು ಮಾಡ್ಕೊತೀವಿ. ಇಲ್ಲಿ ಕೆಲವೊಂದು ಆಯುಧಗಳನ್ನು ನೀವು ಗಮನಿಸಿದ್ರೆ ಬಣ್ಣ ಇದೆಯಾ ಅಥವಾ ಒಂದೇ ಬಣ್ಣ ಇದೆಯಾ? ಯಾಕೆ ಇವನ್ನ ಬಳಸ್ಕೊಂಡಿರ್ಬೋದು? ಕಣ್ಣು ಕುಕ್ಲಿ ಅಂತ. ಬೇರೆ ಬೇರೆ, ಈಗ ನಮ್ಮ ಮೊಬೈಲ್ ಕವರ್ಗಳನ್ನೇ ತಗೊಳ್ಳೋಣ. ಇದು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕ್ ಒಂದು ಕವರ್ ಹಾಕಿಸ್ತೀವಿ. ಅದರ ಜೊತೆಗೆ ಇನ್ನೊಂದು ಏನು ಮಾಡ್ತೀವಿ, ಡಿಸೈನ್ ಫ್ಯಾನ್ಲಿಂದ ಇದು ಟೆಂಪರ್ ಗ್ಲಾಸ್ ಹಾಕಿಸ್ತೀವಿ. ಇಲ್ಲಿ ಇವು ಬಂದು ತುಂಬ ಗಟ್ಟಿಯಾಗಿರ್ತವೆ, ತುಂಬ ಶಕ್ತಿಶಾಲಿ. ಒಡೆದ್ರು ಸ್ವಲ್ಪ ಏಟನ್ನು ತಡ್ಕೊಂಡು ಗಟ್ಟಿಯಾಗಿರ್ತವೆ. ಆಮೇಲೆ ಬೇರೆ ಬೇರೆ ಆ ಇದನ್ನು ಕೊಟ್ಟಾಗ ಆ ಎಡ್ಜ್ಗಳು ಬೇಗ ಸವಿಯಲ್ಲ. ಇವು ಬಂದು ನೀವೆಲ್ಲ ನೋಡಿದ್ದೀರಾ, ಈ ಥರ ಎಲ್ಲಿ ಸಿಗುತ್ತಿದೆಲ್ಲ ಹೊಳೆದಂಡೆಗಳಲ್ಲಿ, ಹೊಲಗಳಲ್ಲಿ, ತೋಟಗಳ ಹತ್ರ ಕಂಡು ಬರುತ್ತೆ. ಈಗ ಕೆಲವೊಂದು ಈ ಥರ ಇಲ್ಲಿ ಇದಿದೆ ಗೊತ್ತಾ, ಇಲ್ಲಿ ನಾನು ಬೆರಳಿನ ನೆರಳು, ಅದು ಬಂದು ನೀವು ಅದು ಗಮನಿಸಿರ್ತೀರಿ. ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಬೆಣಸ್ಕಲ್ಲುಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದನ್ನು ನಾವು ಈ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಇದೇ ಥರ ಬೆಣಚಕಲ್ಲುಗಳನ್ನು ಬಳಸ್ಕೊಂಡು ವೈಟ್ ಸ್ಟೋನ್ಗಳು ಬರುತ್ತಲ್ಲ, ಹಿಡಿದಮ್ಮ ವೈಟ್ ಸ್ಟೋನು ಇದಾವ ಇರುತ್ತಲ್ಲ, ಈ ಥರ ಸ್ಟೋನ್ಗಳನ್ನು ಇದು ಮಾಡೋದು. ಹೌದು, ಅದು ವಜ್ರದ ಅಂದರೆ ಇದು ಯಾಕೆ ಇಷ್ಟೊಂದು ಇದಾಗ್ತದೆ ಅಂತ, ಇವುಗಳನ್ನ ಯಾಕೆ ಜಾಸ್ತಿ ಬಳಸ್ತಾರೆ ಅಂತ, ಕಟ್ ಮಾಡೋದಕ್ಕೆ ಎಡ್ಜ್ಗಳು ಬಂದು ತುಂಬ ಶಾರ್ಪ್ ಇರುತ್ತೆ. ನೀವು ಅಕಸ್ಮಾತ್ ಅದನ್ನು ಹೊಲದ ಹತ್ರ, ಗದ್ದೆ ಹತ್ರ, ತೋಟದ ಹತ್ರ ತೊಗೊಂಡು ಕೈ ಕುಯ್ಕೊಂಡಿದ್ರೆ ಅನುಭವ ಆಗಿರುತ್ತೆ. ಬನ್ನಿ, ಮೂಳೆಗಳು. ಇದು ಯಾವ ಭಾಗದ ಒಂದು ಮೂಳೆ? ಕತ್ತು. ಅದನ್ನ ಏನಂತ ಕರಿತೀವಿ ನಾವು? ಬೆನ್ನು ಮೂಳೆ, ಬೆನ್ನು ಉರಿ. ಬೆನ್ನು ಉರಿಯ ಒಂದು ಮೂಳೆ. ಇದ್ರೊಳಗಡೆ ಬಂದು ನರದ ಇದು ಬರುತ್ತಲ್ಲ, ಆ ನರದ ಒಂದು ಲಿಂಕು ಇದ್ರೊಳಗಡೆ ಹೋಗ್ತೈತೆ. ಬಟ್ ಇದು ಬಂದು ಫೀಮರ್ ಬೋನ್ ಅಂತ ಕರಿತೀರಲ್ವಾ, ಫೀಮರ್ ಅಂತ ಈ ತೊಡೆ ಮೂಳೆ ಇದೆಯಲ್ಲ, ಲೆಗ್ ಪೀಸು, ಆ ಮೂಳೆ ಇದು, ಆಯಿತಾ. ಆದರೆ ಇದನ್ನು ನಾವು ಯಾವ ಪ್ರಾಣಿದು ಅಂತ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಕಾಲಘಟ್ಟಗಳನ್ನು ಗುರುತಿಸ್ಬೋದು. ಇದರ ಕಾಲಘಟ್ಟ ಎಷ್ಟು ಅಂದರೆ 25 ಲಕ್ಷದಿಂದ 10,000 ವರ್ಷಗಳು ಅಂತ ಹೇಳ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಪ್ರಾಣಿದು ಅಂತ ಗುರುತಿಸೋಕೆ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಇದನ್ನು ಲ್ಯಾಬ್ಗಳಿಗೆ ತೊಗೊಂಡೋಗಿ ಇದನ್ನು ಏನು ಕೆಲವೊಂದು ಟೆಸ್ಟಿಂಗ್ ಎಲ್ಲ ಕೊಟ್ಟಾಗ ಅದರಲ್ಲಿ ಗುರುತಿಸ್ಕೊಳ್ಬೇಕು. ನಾವು ಇಂಥದ್ದೇ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಈ ಕೋಳಿ ತಿಂದಾದ್ಮೇಲೆ, ಬಾಯ್ಲರ್ ಕೋಳಿದು ಮೂಳೆ ತೊಗೊಂಡು ಆಚೆ ಬಿಸಾಕ್ತೀವಿ. ಅದೊಂದು 6 ತಿಂಗಳಾದ್ಮೇಲೆ ಇದು ನಾನು ತಿಂದಿದ್ದು ಕೋಳಿದೆ ಅಂತ ಹೇಳೋಕ್ಕಾಗುತ್ತೆ? ಹಾಗೆಯೇ ಈ ಸಾವಿರಾರು ವರ್ಷಗಳ ಅಥವಾ ಲಕ್ಷಾಂತರ ವರ್ಷಗಳ ಪ್ರಾಣಿಗಳ ಮೂಳೆಗಳಾಗಿರೋದ್ರಿಂದ ಅದ್ರ ಮೇಲೆ ಮಣ್ಣಲ್ಲಿರುವಂಥ ಕೆಲವೊಂದು ಕೆಮಿಕಲ್ಗಳು ಇದ್ರ ಮೇಲೆ ರಿಯಾಕ್ಷನ್ ಆಗ್ತವೆ. ಆ ಕಾರಣದಿಂದ ನಾವು ಇದನ್ನು ಗುರುತಿಸೋಕೆ ಸಾಧ್ಯ ಆಗಲ್ಲ. ಎಲ್ಲ ಕೆಳಗಡೆ ಅಲ್ಲ, ಕೆಳಗಡೆ ಲೋಯರ್ ಜಾ ಪೋರ್ಷನ್. ಮರದ ಕೊಠರೆಗಳಲ್ಲಿ ವಾಸ ಮಾಡ್ತದೆ. ಬಟ್ಟೆ ಹಾಕೊಳ್ತಿದ್ನ, ಪ್ರಾಣಿಗಳ ಚರ್ಮವನ್ನ ಒಣಗಿಸಿ ಅದನ್ನ ಬಟ್ಟೆಗಳನ್ನ ಮಾಡ್ಕೊಂಡು ಇದು ಮಾಡ್ತಿದ್ದ. ಬೆಂಕಿ ಉಪಯೋಗ ಕಂಡಿಡ್ಕೊಂಡಂದ್ರೆ ಈ ರೀತಿಯಾಗಿ ಒಟ್ಟಾರೆ ಕೂತ್ಕೊಂಡು ಸಂಜೆ ವೇಳೆ ಅಥವಾ ಸಂಜೆ ವೇಳೆ ಒಟ್ಟಾರೆ ಕುಟುಂಬದವರೆಲ್ಲ ಕೂತ್ಕೊಂಡು ಆಯುಧಗಳನ್ನ ತಯಾರು ಮಾಡೋದು, ಬಟ್ಟೆಗಳನ್ನ ರೂಪಿಸ್ಕೊಳ್ಳೋದು, ಅವೆಲ್ಲ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅಲ್ಲಿ ವಿಕಾಸ ಹೊಂದಿ ನಾವಿವತ್ತು ಏನಾಗಿದ್ದೀವಿ, ಮನುಷ್ಯ ಆಗಿದ್ದೀವಿ. ಆಮೇಲೆ ಅವನು ಹಡಗು ಯಾನವನ್ನು ಶುರು ಮಾಡ್ತಾನೆ. ಫಸ್ಟ್ ಸಣ್ಣದಾಗಿ ದೋಣಿ ಮಾಡ್ಕೋತಾನೆ, ಅದಾದಮೇಲೆ ದೊಡ್ಡ ದೊಡ್ಡ ಹಡಗುಗಳನ್ನೆಲ್ಲ ರೂಪಿಸ್ಕೊತಾನೆ.
ಹೇಳಿದ್ರಿ ಪರಶುರಾಮ ಅವನ ಕೈನಲ್ಲಿ ಕೊಡ್ಲಿ ಇರುತ್ತೆ ಅಂತ. ಈಗ ಇದೇನಿದು ಹೆಂಗೆ ಹೌದು ಸ್ವಲ್ಪ ಕಾಣ್ತಿಲ್ವಂತೆ. ಬನ್ನಿ ಮುಂದಕ್ಕೆ, ಮುಂದೆ ಬನ್ನಿ, ಹಿಂದೆ ಹೊರಿಕೋಬೇಡಿ, ಅದು ಇದು ಹಾಳಾಗ್ತೈತೆ. ಸ್ವಲ್ಪ ಈ ಕಡೆ ಬನ್ನಿ. ಏನಕ್ಕೆ ಅಂದರೆ ಅದರಲ್ಲಿ ಪ್ರಾಣಿಗಳನ್ನು ಕತ್ತರಿಸ್ಬೋದು, ಗಿಡಗಳನ್ನು ಕೂಡ ಕತ್ತರಿಸ್ಬೋದು, ಹೌದಲ್ವಾ? ಇದೇ ತತ್ವದ ಆಧಾರದ ಮೇಲೆ ಮೆಟಲಲ್ಲೂ ಕೂಡ ಕೊಡಲಿಗಳನ್ನು ತಯಾರು ಮಾಡ್ಕೊಂಡಿರೋದು ನಾವು ಇವತ್ತು ಬಳಸ್ತಿರೋದು. ಇವೆಲ್ಲ ಏನು? ಸೇವಿಂಗ್ ಮಾಡೋಕೆ ಏನು ಬಳಸ್ತೀವಿ? ಬ್ಲೇಡ್ಗಳನ್ನ ಯೂಸ್ ಮಾಡ್ತೀವಿ. ಆಪ್ರೇಷನ್ ಮಾಡೋದಕ್ಕೆ ಬ್ಲೇಡ್ಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ಈ ಪಿಕ್ ಪ್ಯಾಕೆಟ್ ಮಾಡೋರು ಕೂಡ ಬ್ಲೇಡ್ಗಳನ್ನು ಯೂಸ್ ಮಾಡ್ತಾರೆ, ಆಯಿತಾ? ಇಲ್ಲಿ ನಮಗೆ ಬೇರೆ ಬೇರೆ ಮಾದರಿಯ ಕೊಡಲಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಅದು ಹ್ಯಾಂಡಿಯಾಗಿ, ಅಂದರೆ ಕೈನಲ್ಲಿ ಹಿಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಸುಲಭವಾಗಿ ಸಿಗಬೇಕಾಗ್ತದೆ. ಇಲ್ಲೊಂದು ಕೆಂಪಗೊಂದು ಬೆಲ್ಲದ ರೀತಿ ಇದೆ, ಗೊತ್ತಾ? ಏನದು? ಅಂದರೆ ಸುತ್ತ ನೀವು ಗಮನಿಸ್ಬೋದು, ಈ ಕಬ್ಬಿನ ಸಿಪ್ಪೆ ತೆಗಿತಾರೆ, ಗೊತ್ತಾ? ಆ ಒಲ್ಲೆಲ್ಲಿ ಕಚ್ಬಿಟ್ಟು ಎತ್ತಿರ್ತಾರಲ್ಲ, ಆ ಥರ ತೆಗೆದು, ಅಂದರೆ ಬಾಯಲ್ಲಿ ಕಚ್ಚಿರಲ್ಲ, ಕಲ್ಲಿನಲ್ಲಿ ಒಡೆದು ಅದನ್ನು ಬ್ಲೇಡ್ಗಳನ್ನು ತೆಗೆದಿರೋದು. ಇದನ್ನು ಈ ಟೂಲ್ಗಳನ್ನ ಕ್ಯಾರಿ ಮಾಡಬೇಕಾದ್ರೆ ನಮಗೆ ಸುಲಭವಾಗಿ ಬೇರೆ ಕಡೆ ಕ್ಯಾರಿ ಮಾಡ್ಬೋದು. ಈ ಕಡೆ ಒಂದೆರಡು ಜೇಬಲ್ಲಿ ಈ ಥರ ಇರ್ತವೆ ನೋಡಿ, ಚೆರಿಟು, ಅಗೇಟು, ಜಾಸ್ಪರು, ಚಾಲ್ಸಿಡಿನಿ. ಚಾಲ್ಸಿಡಿನಿ ಮೀನ್ಸು ಬೆಣಸ್ಕಲ್ಲು, ಅದು ಇಲ್ಲಿದೆ, ಆಯಿತಾ? ಅರಿಯಕಲ್ಲನ್ನ ಬಳಸ್ತಿದ್ವಾ ಇಲ್ವಾ? ಕೆಲವೊಂದು ಕಡೆ ಬಳಸ್ತೀವಿ, ಕೆಲವೊಂದು ಕಡೆ ಬಳಸಲ್ಲ. ಯಾಕೆ ಅಂತಂದ್ರೆ ಈಗ ಅತ್ಯಾಧುನಿಕ ತಂತ್ರಜ್ಞಾನ ಆ ಥರ ಇದು ಮಾಡ್ತೇವೆ ಅಲ್ವಾ? ಮೊದಲೆಲ್ಲ ಮಸಾಲೆ ಅರಿಯೋದಕ್ಕೆ ಮತ್ತು ಗಾರೆ ಅರಿಯೋದಕ್ಕೆ ಅವಕ್ಕೆಲ್ಲ, ಆಮೇಲೆ ಬಣ್ಣಗಳನ್ನು ಅರಿಯೋದಕ್ಕೆ ಕಲ್ಲುಗಳನ್ನು ಬಳಸಿರೋ, ಅದು ಈ ಥರ ಕಲ್ಲುಗಳು. ಇದರಲ್ಲಿ ಈ ಬಟ್ಲಿ ಇದೆಯಲ್ಲ, ಇದು ಮಡಕೆ, ಅದರಲ್ಲಿ ಆ ಥರ ಇದರಲ್ಲಿ ಅದನ್ನು ತಗೊಂಡು ಶೇಖರಣೆ ಮಾಡಿಕೊಂಡು ಅವರು ಮುಂದಿನ ಉಪಯೋಗಗಳಿಗೆ ಬಳಸ್ಕೊತಿರ್ತಾರೆ. ಸಿಂಧು ನಾಗರಿಕತೆ ಬಗ್ಗೆ ನಾವೆಲ್ಲ ಓದಿದ್ದೀವಿ. ನಾವು ಓದಿದ್ದೀವಿ, ನೀವು ಓದಿದ್ರೆ ಇಲ್ವಾ ಗೊತ್ತಿಲ್ಲ. ಓದಿದ್ರೆ ಅಲ್ಲಿ ಕಂಡು ಬರುವಂಥ ಪ್ರಾಣಿಗಳ್ಯಾವ್ಯಾವು? ಕುದುರೆ ಎಲ್ಲಿ ಕಂಡು ಬರುತ್ತಮ್ಮ? ಅಂತೂ ಇಂದು ಕುದುರೆ ಸವಾರಿ ಮಾಡೋದಕ್ಕೆ ಪ್ಲಾನ್ ಹಾಕಿದ್ದೀನಿ. ಕತ್ತೆನಾ? ಕತ್ತೆ ಎಲ್ಲಿತ್ತಮ್ಮ? ಒಂದು ಏಕಶೃಂಗೆ, ಆನೆ, ಗೆಂಡಾಮೃಗ, ಮೊಸಳೆ, ಜಿಂಕೆ ಇಲ್ಲ, ಕೋತಿ, ಗಿಳಿ, ಅದು ಇತ್ತ, ಎಮ್ಮೆ, ಅಷ್ಟು ಮಾತ್ರ ಕಂಡು ಬರ್ತದೆ. ಅದು ಎಲ್ಲಿ? ಪಶುಪತಿ ಸುತ್ತಮುತ್ತ ಇರುವಂತಹ ಪ್ರಾಣಿಗಳನ್ನು ನಾವಿಲ್ಲಿ ಇದು ಮಾಡ್ತೇವೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಕೂಡ ಕೆಲವೊಂದ್ಸಲ ಕ್ವಶನ್ ಕೇಳ್ತಾರೆ, ಸಿಂಧೂ ನಾಗರಿಕತೆ ಜನರಿಗೆ ಗೊತ್ತಿದ್ದಂಥ ಪ್ರಾಣಿಗಳು ಯಾವ್ಯಾವು? ಗೂಳಿ ಗೊತ್ತಿತ್ತು, ಎಮ್ಮೆ, ಹುಲಿ, ಆಮೇಲೆ ಗೆಂಡಾಮೃಗ, ಮೊಸಳೆ, ಗಿಳಿ, ಮಂಗ, ಹಂದಿ ಎಲ್ಲ ಗೊತ್ತಿದ್ವು. ಇಲ್ಲಿ ಆದರೆ ನಾಯಿ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ನೀವು ಹಂಗೆ ಅಂದ್ಬಿಟ್ಟು ಸಿಂಧೂ ನಾಗರಿಕತೆನಲ್ಲಿ ನಾಯಿ ಗೊತ್ತಿತ್ತು. ಇಲ್ಲಿ ನಾವು ಚೆನ್ನಾಗಿ ಕಾಯಿಸಿದಾಗ ಅದೇನಾಗ್ತದೆ, ನಮಗೆ ವೆಟ್ರಿಫೈಡ್ ಕಂಡೀಷನ್ ಬರ್ತದೆ. ವೆಟ್ರಿಫೈಡ್ ಕಂಡೀಷನ್ ಮೀನ್ಸ್ ಈ ಗಟ್ಟಿ ಆಗ್ತಾ ಹೋಗ್ತದೆ. ಹೇಗೆ ಅಂದರೆ ಈ ಸಾಂಬಾರನ್ನು ಕುದಿಸಿ ಇದು ಮಾಡಿದಾಗ ಏನಾಗ್ತೈತೆ, ನೀರಿನಂಶ ಎಲ್ಲ ಹೋಗಿ ತುಂಬ ಗಟ್ಟಿ ಆಗ್ತದೆ. ಆ ಥರ ಇದು ಗಟ್ಟಿ ಆಗ್ತೈತೆ. ಆ ಒಂದು ಇದನ್ನು ನಮಗೆ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಬೂದಿ ದಿಬ್ಬಗಳು ಕಂಡು ಬರೋದು ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಈ ಒಂದು ವಿಜಯನಗರ ಜಿಲ್ಲೆ. ಯಾಕೆ ಬೂದಿ ದಿಬ್ಬಗಳು ಕಂಡು ಬರ್ತವೆ ಅಂದರೆ, ನವಶಿಲಾಯುಗದಲ್ಲಿ ಮನುಷ್ಯನಿಗೆ ಗೊಬ್ಬರ ಅಂದರೆ ಹಸುಗಳನ್ನು ಸಾಕ್ತಿದ್ನಲ್ಲ, ಅದರ ಸಗಣಿ ವಿಲೇವಾರಿ ಮಾಡೋದು ಗೊತ್ತಿರಲಿಲ್ಲ. ಅದಕ್ಕೆ ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ಈಗ ಏನೋ ಕುರಿಗಳು ಸಾಕಿರೋರು ಏನು ಮಾಡ್ತಾರೆ, 100-200 ಕುರಿಗಳಿರೋರು ಅಲ್ಲೇ ಮೈಸೂರಕ್ಕಾಗಲ್ಲ, ಬೇರೆ ಬೇರೆ ಊರ ಕಡೆ ಅಥವಾ ಬೇರೆ ಬೇರೆ ತಾಲೂಕು ಕಡೆ ಎಲ್ಲ ಹೋಗ್ತಾರಲ್ವಾ, ಆ ಥರ ಇವರು ಅಲೆಮಾರಿಗಳಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿರೋದನ್ನ ನಾವು ಗಮನಿಸ್ತೀವಿ. ಇಲ್ಲಿ ಆ ಕಡೆ. ಬಟ್ ಇಲ್ಲಿರೋವ್ಯಾವು ಒರಿಜಿನಲ್ ಅಲ್ಲ, ಇದು ಮಾತ್ರ ಒರಿಜಿನಲ್. ಅಪ್ಪಟ ಬಂಗಾರ, ಇದು ಆ ಹೂ ಥರ ಇದೆಯಲ್ಲ ಅದು. ಮಿಕ್ಕದವ್ಯಾವು ಒರಿಜಿನಲ್ ಬಂಗಾರದವಲ್ಲ. ಹಂಗೆ ಅನ್ಬಿಟ್ಟು ನೀವು ತೊಗೊಂಡೋಗಿ ಹೋಗಕ್ಕೆ ಹೋಗ್ಬೋದು. ಇದು ಒಂದು ನಾಣ್ಯಗಳನ್ನು ಮೊದಲು ಬಳಸ್ತಿದ್ದು ಹೇಗೆ ಅಂದರೆ ಕಪ್ಪೆ ಚಿಪ್ಪು ಮತ್ತು ವಸ್ತು ವಿನಿಮಯಗಳನ್ನ ಮಾಡ್ತಿದ್ರು. ಅದಾದ್ಮೇಲೆ ಸಮುದ್ರದ ಕಪ್ಪೆ ಚಿಪ್ಪುಗಳೇನು ಬರ್ತಿದ್ವು ಅವುಗಳನ್ನ ಬಳಸ್ತಿದ್ರು. ಅದಾದ್ಮೇಲೆ ಏನಾಗ್ತದೆ, ಹಣದ ಬಳಕೆ ಬರ್ತಿತ್ತು. ಅದಕ್ಕೆ ಪಂಚ್ ಮಾರ್ಕ್ ಕಾಯಿನ್ಸ್ ಅಂತ ಕರಿತೀವಿ, ಅಂದರೆ ಲೋಹದ ತುಂಡುಗಳನ್ನ ಹಾಗೆ ಕೊಟ್ಬಿಡೋದು. ಆಮೇಲೆ ಇಲ್ಲಿ ಮಹಾಜನಪದಗಳು ಬರುತ್ತಲ್ಲ, ಮಹಾಜನಪದ ಅಂತ ಬರ್ತಾರೆ. ಈ ಬುದ್ಧ ಕೂಡ ಒಂದು ಜನಪದದ ಒಂದು ಅರಸನ ಮಗ.
ಈ ಮಹಾಜನಪದ ಕಾಲದಲ್ಲಿ ಏನ್ ಮಾಡ್ತಾರೆ, ನಾಣ್ಯಗಳನ್ನ ಈಗ ಇದೊಂದು ಲೋಹದ ತುಂಡು ಅಂದ್ರೆ ಅದಕ್ಕೆ ಹಚ್ಚಾಕೋದು, ಈ ಕಡೆ ಎರಡು ಹಚ್ಚ ಹಾಕ್ಬಿಟ್ಟು ಎರಡು ಕಡೆ ಒಂದು ಸಿಂಬಲ್ಗಳನ್ನ ಬಿಟ್ಟು ವಿಲೇವಾರಿ ಮಾಡ್ತೀವಿ, ಅಂದ್ರೆ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತೀವಿ. ಆ ರೀತಿಯಾಗಿ ಕಾಲಾನಂತರದಲ್ಲಿ ಬದಲಾಗ್ತಾ ಮೌರ್ಯರ ಕಾಲದಲ್ಲಿ ಏನಾಗ್ತದೆ, ಪಂಚಮಾತ್ರ ಕಾಯಿನ್ ಆಗ್ತೈತೆ. ಶಾತವಾಹನರ ಕಾಲದಲ್ಲಿ ಒಂದು ಸಣ್ಣ ಲೋಹದ ಬಿಲ್ಲೆಗಳನ್ನ, ಈ ವಾಟರ್ ಬಾಟಲ್ ಕ್ಯಾಪ್ ಮಾಡ್ತೀವಲ್ಲ ಆ ಟೈಪ್ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಇದು ಹಚ್ಚಾಕಿ ಅದರಿಂದ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದು ಬರ್ತದೆ. ಬ್ರಿಟಿಷರು ಭಾರತಕ್ಕೆ ಬಂದಾದ್ಮೇಲೆ ಈ ಪೇಪರ್ನಲ್ಲಿ ಹಣವನ್ನ ಮುದ್ರಿಸಂತ ಒಂದು ತಂತ್ರಜ್ಞಾನ ಬಂತು ಅಲ್ವಾ. ಹಾಗಾಗಿ ಶ್ರೀಮಂತ ರಾಜರು ತಗೊಂಡಿರುವಂಥದ್ದು ಇದು ಬಂದು ನಮಗೆ ನಮ್ಮ ವರ್ಣಮಾಲೆಗಳೇನಿದೆಯಲ್ಲ, ಲಿಪಿಗಳೇನಿದೆಯಲ್ಲ, ಭಾಷೆ ಅಕ್ಷರಗಳನ್ನ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾವು ಗಮನಿಸಬಹುದು. ಅಶೋಕನ ಕಾಲದಲ್ಲಿ ಬಳಕೆ ಇತ್ತು ನಮಗೆ ಯಾವ ಭಾಷೆ, ಯಾವ ಲಿಪಿ, ಬ್ರಾಹ್ಮಿ ಲಿಪಿ. ಬ್ರಾಹ್ಮಿ ಅಂತಾನೆ ಇಲ್ಲಿ ಸ್ಟಾರ್ಟಿಂಗ್ ಬ್ರಾಹ್ಮಿ. ಅಶೋಕನ ಅಂದ್ರೆ ಇದು 20 ಅಕ್ಷರ. ಅಶೋಕನ ಬ್ರಾಹ್ಮಿ, ಶಾತವಾಹನರ ಕಾಲದ ಬ್ರಾಹ್ಮಿ, ಕದಂಬರ ಕಾಲದ ಕನ್ನಡ, ಅದಾದ್ಮೇಲೆ ಬಾದಾಮಿ ಚಾಲುಕ್ಯರ ಕನ್ನಡ, ರಾಷ್ಟ್ರಕೂಟರ ಕಾಲದಲ್ಲಿ ವಿಕಾಸ ಆಗ್ತಾ ಹೋಗ್ತದೆ. Aló, no, no, no.